వచ్చాడు దించు మచ్చా వచ్చాడు దించు పిలిసినోడొచ్చాడు దించు పిలవనోడొచ్చాడు దించు మా ఓడొచ్చాడు మీ ఓడొచ్చాడు మన ఓడొచ్చాడు దించు ఇళ్ళతో పోటో ಆಲ್ಬಮ್ లో ನಮಸ್ತೆ ಫಿಲ್ಮ್ ಡ್ರಾಪ್ಸ್ಗೆ ಸ್ವಾಗತ. ಅದೇ ರೀತಿ ಪುಷ್ಪ ಮೂವಿಯ ಒಂದು ಐಟಮ್ ಸಾಂಗ್ನ ಬಗ್ಗೆ ಶ್ರೀಲೀಲಾರವರ ಒಂದು ಸಾಂಗ್ನ ಒಂದು ಬಗ್ಗೆ ಮಾತಾಡಲಿಕ್ಕೆ ಹೋಗ್ತೇನೆ ಅಂತ ನೆಕ್ಸ್ಟ್ ಬೇಕೆಂದರೆ ಆ್ಯಕ್ಚುಲಿ ಪುಷ್ಪ ಫಸ್ಟ್ ಮೂವಿಯ ಒಂದು ಪಾರ್ಟ್ನ ಬಗ್ಗೆ ಈ ವಿಡಿಯೋ ಅಂತಲೇ ಹೇಳೋದು. ಯಾಕೆಂದರೆ ಯಾವ ರೀತಿಯಲ್ಲಿ ಫಸ್ಟ್ ಪಾರ್ಟ್ನ ಒಂದು ಸಮಂತರ ಅವರು ಎಷ್ಟರ ಮಟ್ಟಿಗೆ ಒಂದು ಪಕ್ಕ ಒಂದು ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದಕ್ಕೆ ಕಂಪೇರ್ ಮಾಡಿದರೆ ನಿಜವಾಗಿ ಸಮಂತ 100% ಬೆಟರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಮಂತ ಯಾವತ್ತಿದ್ರೂ ಒಂದು ಕ್ಲಾಸಿಕ್ಕಾಗಿ ಒಂದು 100% ಒಂದು ಆ ಲೆವೆಲ್ಗೆ ಒಂದು ಎಕ್ಸ್ಪೆಕ್ಟ್ ಆಗಿ ಒಂದು ಡ್ಯಾನ್ಸಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಶ್ರೀಲೀಲಾವರು ಕೂಡ ಒಂದು ಒಳ್ಳೆಯ ರೀತಿ ಮಾಡಿದ್ದಾರೆ. ಆದರೂ ಕೂಡ ಇವರಿಬ್ಬರಲ್ಲಿ ಒಂದು ಕಂಪೇರ್ ಮಾಡೋದಾದರೆ ಸಮಂತರವರು ಒಂದು ದೊಡ್ಡ ಮಟ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಾಗ್ತದೆ. ಯಾಕೆಂದರೆ ಆ ಲೆವೆಲ್ಗೆ ಒಂದು ಡ್ಯಾನ್ಸ್ ಮಾಡಿದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತಂದರೆ ಶ್ರೀಲೀಲಾರವರು ಯಾಕಂತಂದರೆ ಈಗ ಒಂದು ತೆಲುಗಿನಲ್ಲಿ ದೊಡ್ಡ ಮಟ್ಟಿನ ಒಂದು ಬ್ಲಾಕ್ ಮಾಸ್ಟರ್ ಮೂವಿಯಲ್ಲಿ ಹಿಟ್ಗಳಲ್ಲಿ ಈ ಮೂವಿ ಇವರು ಕೂಡ ಒಂದು ಹಿಟ್ ಕೊಡುವಂಥ ಒಂದು ಇವರು ಒಬ್ಬರು ಅಂತಲೇ ಹೇಳಕ್ಕೆ. ಯಾಕೆಂದರೆ ಇತ್ತೀಚೆಗೆ ಒಂದು ದೊಡ್ಡ ಮಟ್ಟಿನ ಮೂವಿ ಯಾವುದೇ ಒಂದು ಬರಲಿ ಹೆಚ್ಚಾಗಿ ನಟರ ಅಲ್ಲಿ ಒಂದು ನಾಯಕಿಯಾಗಿ ಇರುವಂಥ ಒಂದು ನಟಿ ಅಂತ ಹೇಳಿದ್ರೆ ಶ್ರೀಲೀಲಾರವರು ಅಂತಲೇ ಹೇಳಕ್ಕೆ. ಯಾಕೆಂದರೆ ಹೆಚ್ಚಾಗಿ ಒಂದು ಕ್ಯೂಟ್ ನಟನೆ ಅಂತ ಮುಖ ಮಾಡಿಕೊಂಡು ಯಾಕಂತಂದರೆ ದೊಡ್ಡ ಮಟ್ಟಿನ ಒಂದು ಹೆಸರು ಮಾಡಿಕೊಂಡು ಯಾಕಂತಂದರೆ ಇಡೀ ಪ್ರೇಕ್ಷಕರ ಒಂದು ಜನರ ಒಂದು ಅಟ್ರಾಕ್ಷನ್ ಮಾಡಿಕೊಂಡು ಒಂದು ನಟನೆಯನ್ನು ಮಾಡಿಕೊಂಡು ಬರುವಂಥ ಒಂದು ನಟಿ ಅಂತ ಹೇಳಿದ್ರೆ ಶ್ರೀಲೀಲಾರವರು ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಅಂಥದ್ದೇ ಒಂದು ಸಾಲಿನಲ್ಲಿ ಪುಷ್ಪ 2 ಎಷ್ಟರ ಮಟ್ಟಿಗೆ ನೀವು ಹೈ ಕ್ರಿಯೇಟ್ ಆಗಿ ಬಂದಿರ್ಬೋದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೆ. ಪುಷ್ಪ 2 ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಹುಟ್ಟು ಹಾಕಿದೆ ಅಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ ಈಗಾಗಲೇ ಒಂದು ಎಲ್ಲ ದಾಖಲೆಗಳು ಕೂಡ ಒಂದು ಓಡಿಸಲಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳೋದು. ಯಾಕಂದರೆ ಆ ಲೆವೆಲ್ಗೆ ಆ ರೇಂಜ್ಗೆ ದಾಖಲೆಗಳು ರೆಡಿಯಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ನೋಡೋಣ ಇನ್ನು ಮುಂದಿನ ಯಾಕಂದರೆ ಇನ್ನು ಮುಂದಿನ ಸಾಂಗ್ ಯಾವ ಥರ ಇರ್ಬೋದು ಅನ್ನೋ ಒಂದು ವಿಚಾರಕ್ಕೆ ಕೂಡ ಖಂಡಿತವಾಗಿಯೂ ಈ ವಿಡಿಯೋ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಸಾಂಗ್ ಕೂಡ ಒಂದು ನನ್ನ ಪ್ರಕಾರ ಅಷ್ಟರ ಮಟ್ಟಿಗೆ ಲೆವೆಲ್ ಥರ ಹೇಳ್ಬೋದು. ಯಾಕೆಂದರೆ ಸಮಂತ ಹೂ ಅಂಟು ಬಾಬಾ ಅನ್ನೋ ಒಂದು ಸಾಂಗ್ ಯಾಕೆಂತಂದರೆ ಈ ಸಾಂಗಿಗೂ ಅಷ್ಟರ ಮಟ್ಟಿಗೆ ಯಾವುದೇ ಥರ ಒಂದು ಮ್ಯಾಚಿಂಗ್ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಒಂದು ಸಾಂಗ್ನ ಒಂದು ಟ್ರೆಂಡೇ ಬೇರೆ, ರೇಂಜೇ ಬೇರೆ, ಈ ಸಾಂಗ್ನ ಒಂದು ಟ್ರೆಂಡೇ ರೇಂಜೇ ಬೇರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಲೆವೆಲ್ಲೇ ಒಂದು ಸಾಂಗೇ ಒಂದು ಡಿಫ್ರೆಂಟಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅಂಥ ಒಂದು ವಿಚಾರಕ್ಕೆ ನಾವು ಈ ಒಂದು ಸಾಂಗ್ನ ಒಂದು ರಿವ್ಯೂ ಮಾಡಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ಸಮಂತರವರು ಇತ್ತೀಚೆಗೆ ಒಂದು ಡೈವೋರ್ಸ್ ಆಗಿ ಯಾಕಂತಂದರೆ ಇತ್ತೀಚೆಗೆ ಒಂದು ದೊಡ್ಡ ಮಟ್ಟಿನ ಒಂದು ಸುದ್ದಿಯಲ್ಲಿ ಕೂಡ ಇರ್ತಾಯಿದ್ರು ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತಂದರೆ ಅವರು ಯಾವುದೇ ಒಂದು ಮೂವಿಯಲ್ಲಿ ಕೂಡ ಮಾಡಿದ್ರೆ ಇತ್ತೀಚೆಗೆ ಒಂದು ಐಟಮ್ ಸಾಂಗ್ನಲ್ಲಿ ಯಾಕಂತಂದರೆ ಆದಮೇಲೆ ಒಂದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದರ ಬೆನ್ನಲ್ಲೇ ಇನ್ನು ಮುಂದಿನ ಯಾವುದೇ ಒಂದು ಮೂವಿಯಲ್ಲಿ ಐಟಮ್ ಸಾಂಗ್ ಮಾಡೋದಿಲ್ಲ ಅನ್ನೋ ಒಂದು ವಿಚಾರ ಕೂಡ ಹೇಳಿದ್ರು. ಯಾಕಂತಂದರೆ ಆದರೂ ಕೂಡ ಒಂದು ಪುಷ್ಪ ಸಾಂಗ್ನಲ್ಲಿ ಒಂದು ಐಟಮ್ ಸಾಂಗ್ ಮಾಡಿದರೆ ಹೆಚ್ಚಾಗಿ ಒಂದು ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಜೊತೆಗೆ ಈ ಮೂವಿ ಕೂಡ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಮೂವಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಪುಷ್ಪ ಮೂವಿ ಈಗಾಗಲೇ ಒಂದು ಆಲ್ರೆಡಿ ಒಂದು ಟ್ರೆಂಡ್ನಲ್ಲಿ ಹೋಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವುದೇ ಒಂದು ಪ್ರಮೋಷನ್ ಇಲ್ಲದಿದ್ದರೂ ಕೂಡ ಈ ಮೂವಿ 100% ಬ್ಲಾಕ್ ಮಾಸ್ಟರ್ ಹಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ಸಾಲಿನಲ್ಲಿ ಪುಷ್ಪ 2 ಮೂವಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಲ್ಲು ಅರ್ಜುನ್ರವರು ಈಗ ಒಂದು ಇತ್ತೀಚೆಗೆ ಒಂದು ಪಾಟ್ನಾದಲ್ಲಿ ಕೂಡ ಒಂದು ಫಿಲ್ಮ್ನ ಪ್ರಮೋಷನ್ಗೆ ಹೋಗಿದ್ರು. ಯಾಕೆಂದರೆ ಯಾವ ರೀತಿಯಲ್ಲಿ ಒಂದು ಜನ ಸೇರಿದ್ರು ಅಂತ ಹೇಳಿದ್ರೆ ಯಾವುದೇ ಒಂದು ಬಾಲಿವುಡ್ನ ಒಂದು ಆ್ಯಕ್ಟರಿಗೂ ಅಷ್ಟು ಜನ ಸೇರಲಿಕ್ಕಿಲ್ಲ. ಆ ಲೆವೆಲ್ನ ಒಂದು ಪಾಟ್ನಾದಲ್ಲಿ ಒಂದು ಅಲ್ಲು ಅರ್ಜುನ್ರವರ ಫ್ಯಾನ್ಸ್ ಅಭಿಮಾನಿಗಳು ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಜನ ಸೇರಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂಥ ಒಂದು ವಿಚಾರಕ್ಕೆ ಅಲ್ಲು ಅರ್ಜುನ್ರವರು ಅಷ್ಟರ ಮಟ್ಟಿಗೆ ಒಂದು ಫೇಮಸ್ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ನಂಬಬೇಕು ಅಂತ ಹೇಳಕ್ಕೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಒಂದು ಅಲ್ಲು ಅರ್ಜುನ್ರವರ ಒಂದು ಫೇಮಸ್ ನಟನೆಯೊಂದಿಗೆ ಹೆಸರುವಾಸಿಯಾಗಿರುವಂಥ ಒಂದು ನಟರಲ್ಲಿ ಅಲ್ಲು ಅರ್ಜುನ್ರವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ರಶ್ಮಿಕಾ ಮಂದಣ್ಣರವರು ಕೂಡ ಇವರಿಗೆ ಒಂದು ಜೊತೆಯಾಗಿ ನಟನೆಯನ್ನು ಮಾಡ್ಕೊಂಡು ಬಂದಿರುವಂಥ ನಟಿಯಲ್ಲಿರಲಿ ಇವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಇಂಥ ಒಂದು ವಿಚಾರಕ್ಕೆ ದೊಡ್ಡ ಮಟ್ಟಿನಲ್ಲಿ ಇಡೀ ಆಲ್ ಓವರ್ ಟೀಮ್ ತಂಡಕ್ಕೆ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ಒಂದು ವಿಶೇಷವನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಗೆ ಪುಷ್ಪ 2 ಆದಷ್ಟು ಬೇಗ ನಮ್ಮೆಲ್ಲರೂ ಕೂಡ ಒಂದು ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ.
1000 ಕೋಟಿಯ ಕಲೆಕ್ಷನ್ ಅಂತೂ 100% ಮಾಡ್ಬೋದು ಅಂತಲೇ ಹೇಳಕ್ಕೆ ಆ ಲೆವೆಲ್ಗೆ ರೇಂಜ್ಗೆ ಈ ಮೂವಿ ಆಲ್ರೆಡಿ ಬಂದಾಗಿದೆ ಅಂತಲೇ ಫೈನಲ್ ಆಗಿ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಈ ಡ್ರೀಮ್ ಚಿತ್ರತಂಡಕ್ಕೆ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.